ಇದು ನೋಡ್ಬೋದು, ಇದು 2 ಪವರ್ ಸ್ಯಾಂಡರ್ ಇದೆ. ಇದಕ್ಕೆ ರ್ಯಾಂಡಮ್ ಆರ್ಬಿಟಲ್ ಸ್ಯಾಂಡರ್ ಅಂತ ಹೇಳ್ತಾರೆ, ಇದಕ್ಕೆ ಆರ್ಬಿಟಲ್ ಸ್ಯಾಂಡರ್ ಅಂತ ಹೇಳ್ತಾರೆ. ಡಿಫ್ರೆನ್ಸ್ ಎಂತ ಹೇಳ್ತೀನಿ. ಇದು ಆರ್ಬಿಟಲ್ ಸ್ಯಾಂಡರಲ್ಲಿ ಸ್ಕ್ವೇರ್ ಬರುತ್ತೆ. ಸೊ ಒಂದು ದೊಡ್ಡ ಸ್ಕ್ವೇರ್ ಶೀಟ್ ತೊಗೊಂಡ್ರೆ 1/4 ನಾವು ಇದಕ್ಕೆ ಯೂಸ್ ಮಾಡ್ಬೋದು. ಇದಕ್ಕೆ ರೌಂಡ ವೆಲ್ಕ್ರೋ ಟೇಪ್ ಇರುತ್ತೆ. ಇದು ಬಾಷ್ ನೆಟ್ಟೆಡ್ ಸ್ಯಾಂಡ್ ಪ್ಯಾಡು, ಇದನ್ನು ಹೀಗೆ ಹಾಕ್ಕೊಳ್ಳೋದು. ರ್ಯಾಂಡಮ್ ಆರ್ಬಿಟಲ್ ಸ್ಯಾಂಡರು ಮತ್ತು ಆರ್ಬಿಟಲ್ ಸ್ಯಾಂಡರ್ ಅಂದರೆ ಒಂದೇ ಕಡೆ ಆರ್ಬಿಟ್ ಆಗುತ್ತೆ, ಇದು ರ್ಯಾಂಡಮ್ ಆಗಿ ಆರ್ಬಿಟ್ ಆಗುತ್ತೆ. ಸೊ ಡಿಫ್ರೆನ್ಸ್ ಏನಾಗುತ್ತೆ ಅಂದರೆ, ಇಲ್ಲಿ ನೀವು ನೋಡ್ಬೋದು ಸ್ಯಾಂಡ್ ಮಾಡಬೇಕಾದ್ರೆ ರ್ಯಾಂಡಮ್ ಆರ್ಬಿಟಲ್ ಸ್ಯಾಂಡರಲ್ಲಿ ಒಂದು ಸ್ಯಾಂಡಲ್ಲಿ ಇಷ್ಟು ಸ್ಯಾಂಡ್ ಆಗ್ಬೋದು, ಒಂಥರ ಈ ಥರ. ಅದು ನೀವು ಮೂವ್ ಮಾಡ್ತಾ ಹೋದಾಗೆ ಈ ಥರ ಸ್ಯಾಂಡ್ ಆಗುತ್ತೆ. ಸೊ ಮಾರ್ಕ್ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ರ್ಯಾಂಡಮ್ ಆರ್ಬಿಟಲ್ಲಿ ರ್ಯಾಂಡಮ್ ಆಗಿ ತಿರುಗೋದಕ್ಕೆ ಹೇಗೆ ಬೇಕಾದರೂ ಮಾರ್ಕ್ ಬೀಳಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ರ್ಯಾಂಡಮ್ ಆರ್ಬಿಟಲ್ ಸ್ಯಾಂಡಲ್ ಮಾಡಿದ್ದೀನಿ, ಎಲ್ಲೂ ಮಾರ್ಕ್ ಇಲ್ಲ. ಆರ್ಬಿಟಲ್ ಸ್ಯಾಂಡಲ್ ಮಾಡಿದ್ರೆ ಮಾರ್ಕ್ ಬೀಳತ್ತೆ. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ಬೋದು ಅಂದರೆ, ಫೈನಲ್ ಫಿನಿಶಿಂಗ್ಗೆ ಈ ಎಡ್ಜಲ್ಲಿ ಒಳಗಡೆ ಸೈಡ್ಗೆ ಅಲ್ಲಿ ಮಾಡಲಿಕ್ಕೆ ಜಾಸ್ತಿ ಯೂಸ್ ಆಗುತ್ತೆ. ಇದನ್ನು ಮೇಜರಾಗಿ ಫ್ಲ್ಯಾಟ್ ಇದಕ್ಕೆ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ.